ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಪ್ರೀವಿಯಸ್ ಕ್ಲಾಸಲ್ಲಿ ವಾಯುಗಳು ಅನ್ನೋ ಪಾಠವನ್ನು ಅರ್ಧನೇ ನೋಡಿದ್ದೀವಲ್ಲ, ಉಳಿದ ಭಾಗವನ್ನು ಈ ಪಾಠದಲ್ಲಿ ನೋಡ್ತಾ ಹೋಗೋಣ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಈ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಓಕೆ, ಆವರ್ತ ಮಾರುತಗಳು. ಇವುಗಳನ್ನು ಸಾಮಾನ್ಯವಾಗಿ ಚಂಡಮಾರುತಗಳೆಂದು ಕೂಡ ಕರೀತಾರೆ. ಕೆಲವು ಸನ್ನಿವೇಶಗಳಲ್ಲಿ ಅತ್ಯಂತ ಕಡಿಮೆ ಒತ್ತಡ ಕೇಂದ್ರದ ಸುತ್ತಲೂ ಹೆಚ್ಚು ಒತ್ತಡ ಪರಿಸ್ಥಿತಿ ಇರುತ್ತೆ. ಅತ್ಯಂತ ಕಡಿಮೆ ಒತ್ತಡ ಕೇಂದ್ರದ ಸುತ್ತ ಕೆಲವೊಂದು ಟೈಮಲ್ಲಿ ಹೆಚ್ಚು ಒತ್ತಡ ಪರಿಸ್ಥಿತಿ ಇರುತ್ತೆ. ಇದರಿಂದ ಮಾರುತಗಳು ಹೆಚ್ಚು ಒತ್ತಡ ವಲಯದಿಂದ ಕಡಿಮೆ ಒತ್ತಡ ಕೇಂದ್ರದ ಕಡೆಗೆ ವೃತ್ತಾಕಾರವಾಗಿ ಬೀಸ್ತವೆ. ಇವುಗಳೇ ಆವರ್ತ ಮಾರುತಗಳು ಅಂತ ಕರೀತಾರೆ. ಉತ್ತರಾರ್ಧಗೋಳದಲ್ಲಿ ಆವರ್ತ ಮಾರುತಗಳು ಕಡಿಮೆ ಒತ್ತಡ ಕೇಂದ್ರದ ಸುತ್ತಲೂ ಗಡಿಯಾರದ ಮುಳ್ಳಿನ ಚಲನೆಯ ದಿಕ್ಕಿಗೆ ವಿರುದ್ಧವಾಗಿ, ಅಂದರೆ ಬಲದಿಂದ ಎಡಕ್ಕೆ ಬೀಸ್ತವೆ. ಉತ್ತರ ಈ ರೀತಿಯಾಗಿರುತ್ತಲ್ಲ, ಉತ್ತರ ಗೋಳಾರ್ಧದಲ್ಲಿ ಬಲದಿಂದ ಎಡಕ್ಕೆ ಬೀಸಿದ್ರೆ, ಇದಕ್ಕೆ ತದ್ವಿರುದ್ಧವಾಗಿ ದಕ್ಷಿಣ ಗೋಳಾರ್ಧದಲ್ಲಿ ಇವುಗಳು ಗಡಿಯಾರದ ಮುಳ್ಳಿನ ಚಲನೆಯ ದಿಕ್ಕಿಗೆ ಅನುಗುಣವಾಗಿ, ಅಂದರೆ ಎಡದಿಂದ ಬಲಕ್ಕೆ ಬೀಸ್ತವೆ. ಅದು ಕೆಳಗಡೆ ಚಿತ್ರನ ಕೊಟ್ಟಿದ್ದಾರೆ, ನೋಡೋಣ. ಓಕೆ, ಆವರ್ತ ಮಾರುತಗಳಲ್ಲಿ ಎರಡು ವಿಧಗಳಿದ್ದಾವೆ. ಒಂದು ಉಷ್ಣವಲಯದ ಆವರ್ತ ಮಾರುತಗಳು, ಎರಡನೇದು ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು ಅಂತ. ಉಷ್ಣವಲಯದ ಆವರ್ತ ಮಾರುತಗಳು ಉಷ್ಣವಲಯದಲ್ಲಿ ಮಾತ್ರ ಕಂಡು ಬರ್ತವೆ. ಇವುಗಳು ಅತ್ಯಂತ ಪ್ರಬಲವಾಗಿದ್ದು ವಿಧ್ವಂಸಕಾರಿಯಾಗಿರ್ತವೆ. ನೋಡಿ, ಉಷ್ಣವಲಯದ ಆವರ್ತ ಮಾರುತಗಳು ಅತ್ಯಂತ ಪ್ರಬಲವಾಗಿರ್ತವೆ, ಹಾಗೆ ವಿಧ್ವಂಸಕಾರಿಯಾಗಿರ್ತವೆ. ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು ಸಮಶೀತೋಷ್ಣ ವಲಯದಲ್ಲಿ ಕಂಡುಬರ್ತವೆ. ಉಷ್ಣವಲಯದ ಆವರ್ತ ಮಾರುತಗಳಿಗೆ ಹೋಲಿಸಿದರೆ ಇವುಗಳು ಹೆಚ್ಚು ಪ್ರಬಲವಾದವುಗಳಲ್ಲ. ಅಂದರೆ ಉಷ್ಣವಲಯದ ಆವರ್ತ ಮಾರುತಗಳೇ ಹೆಚ್ಚು ಪ್ರಬಲವಾಗಿರ್ತವೆ ಅನ್ನೋದು ಇದರ ಅರ್ಥ ಆಗುತ್ತೆ. ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು ಅಷ್ಟೇನು ಪ್ರಬಲವಾಗಿರೋದಿಲ್ಲ. ಇವುಗಳಿಂದ ಆಗುವ ಹಾನಿಯೂ ಕೂಡ ಕಡಿಮೆ ಇರುತ್ತೆ. ಆವರ್ತ ಮಾರುತಗಳನ್ನು ವಿವಿಧ ಪ್ರದೇಶಗಳಲ್ಲಿ ವಿವಿಧ ಹೆಸರುಗಳಿಂದ ಕರೀತಾರೆ. ಉದಾಹರಣೆಗೆ, ಚೀನಾ ಮತ್ತು ಜಪಾನ್ನಲ್ಲಿ ಟೈಫೂನ್ ಅಂತಾರೆ, ಅಮೆರಿಕ ಮತ್ತು ಮೆಕ್ಸಿಕೋದಲ್ಲಿ ಹರಿಕೇನ್ ಅಂತಾರೆ, ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ವಿಲ್ಲಿಸ್ ಅಂತಾರೆ, ಭಾರತದಲ್ಲಿ ಸೈಕ್ಲೋನ್ ಅಂತಾರೆ, ರಷ್ಯಾದಲ್ಲಿ ವರ್ಲ್ಪೂಲ್ ಅಂತಾರೆ. ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಭಾರತಕ್ಕೆ ಅಪ್ಪಳಿಸಿರುವ ಕೆಲವು ಪ್ರಬಲವಾದ ಆವರ್ತ ಮಾರುತಗಳು ಈ ಮುಂದಿನಂತಿವೆ: ಬೋಲಾ, ನರ್ಗಿಸ್, ನಿಶಾ, ಐಲಾ, ಲೈಲಾ, ಬಿಜಿಲಿ, ಜಲ್, ತೇಜ್, ಬಿಪರ್ಜಾಯ್, ಮೋಖಾ, ತೌಕ್ತೆ, ಮಿಚಾಂಗ್. ಇವೆಲ್ಲ ಇತ್ತೀಚೆಗೆ ಭಾರತಕ್ಕೆ ಬೀಸಿರ್ತಕ್ಕಂಥ ಆವರ್ತ ಮಾರುತಗಳು. ನೆನಪಲ್ಲಿಟ್ಕೊಳ್ರಿ, ಇವೆಲ್ಲ ಕೊಟ್ಟು ಇವುಗಳು ಯಾವುದಕ್ಕೆ ಸಂಬಂಧಿಸಿದಾವೆ ಅಂತ ಕೊಡ್ತಾರೆ ಕ್ವಶನ್. ಈ ರೀತಿಯಾಗಿ ಆಲ್ರೆಡಿ ಕೊಟ್ಟಿದ್ದಾರೆ ಹಿಂದೆ ಎಕ್ಸಾಮ್ಗಳಲ್ಲಿ. ಸೊ ಇಂಪಾರ್ಟೆಂಟ್ ನೋಡಿ. ಬೋಲಾ, ನರ್ಗಿಸ್, ನಿಶಾ, ಐಲಾ, ಲೈಲಾ, ಬಿಜ್ಲಿ, ಜಲ್, ತೇಜ್, ಬಿಪರ್ಜಾಯ್, ಮೋಖಾ, ತೌಕ್ತೆ, ಮಿಚಾಂಗ್. ಇವೆಲ್ಲ ಆವರ್ತ ಮಾರುತಗಳು, ಭಾರತಕ್ಕೆ ಅಪ್ಪಳಿಸಿರ್ತಕ್ಕಂಥ ಆವರ್ತ ಮಾರುತಗಳಾಗಿದ್ದಾವೆ. ಹಾಗೆಯೇ ಈ ಆವರ್ತ ಮಾರುತಗಳಿಗೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಚೀನಾ ಮತ್ತು ಜಪಾನ್ನಲ್ಲಿ ಟೈಫೂನ್ ಅಂತಾರೆ, ಅಮೆರಿಕ ಮತ್ತು ಮೆಕ್ಸಿಕೋದಲ್ಲಿ ಹರಿಕೇನ್ ಅಂತಾರೆ, ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ವಿಲ್ಲಿಸ್ ಅಂತಾರೆ, ಭಾರತದಲ್ಲಿ ಇದಕ್ಕೆ ಸೈಕ್ಲೋನ್ ಅಂತ ಕರೀತಾರೆ, ರಷ್ಯಾದಲ್ಲಿ ವರ್ಲ್ಪೂಲ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಪ್ರತ್ಯಾವರ್ತ ಮಾರುತಗಳು. ಇವುಗಳಲ್ಲಿನ ಪರಿಸ್ಥಿತಿ ಆವರ್ತ ಮಾರುತಗಳಿಗೆ ತದ್ವಿರುದ್ಧವಾಗಿದ್ದಾವೆ. ಪ್ರತ್ಯಾವರ್ತ ಮಾರುತಗಳು ತಮ್ಮ ಹೆಚ್ಚು ಒತ್ತಡ ಕೇಂದ್ರದಿಂದ ಕಡಿಮೆ ಒತ್ತಡದ ಸುತ್ತಲಿನ ಪ್ರದೇಶದ ಕಡೆಗೆ ಬೀಸ್ತವೆ. ಹೆಚ್ಚು ಒತ್ತಡ ಕೇಂದ್ರದಿಂದ ಕಡಿಮೆ ಒತ್ತಡದ ಸುತ್ತಲಿನ ಪ್ರದೇಶದ ಕಡೆಗೆ ಬೀಸ್ತವೆ. ಅದೇ ಆವರ್ತ ಮಾರುತದಲ್ಲಿ ಕಡಿಮೆ ಒತ್ತಡ ಕೇಂದ್ರದಿಂದ ಹೆಚ್ಚು ಒತ್ತಡದ ಸುತ್ತಲಿನ ಪ್ರದೇಶಗಳ ಕಡೆಗೆ ಬೀಸ್ತವೆ. ಬಟ್ ಇಲ್ಲಿ ವಿರುದ್ಧವಾಗಿರುತ್ತೆ. ಹೆಚ್ಚು ಒತ್ತಡ ಕೇಂದ್ರದಿಂದ ಕಡಿಮೆ ಒತ್ತಡ ಪ್ರದೇಶ ಕಡೆಗೆ ಬೀಸ್ತವೆ. ಇದರಿಂದ ಸುತ್ತಮುತ್ತಲಿನ ಕಡೆಗೆ ಚಂಡಮಾರುತಗಳು ನಿಧಾನವಾಗಿ ಬೀಸ್ತವೆ. ಉತ್ತರಾರ್ಧಗೋಳದಲ್ಲಿ ಪ್ರತ್ಯಾವರ್ತ ಮಾರುತಗಳು ದಿಕ್ಕು ಗಡಿಯಾರದ ಮುಳ್ಳಿನ ದಿಕ್ಕಿಗೆ ಅನುಗುಣವಾಗಿರುತ್ತದೆ. ಇದಕ್ಕೆ ಪ್ರತಿಯಾಗಿ ದಕ್ಷಿಣ ಗೋಳಾರ್ಧದಲ್ಲಿ ಇವುಗಳು ಗಡಿಯಾರದ ಮುಳ್ಳಿನ ದಿಕ್ಕಿಗೆ ವಿರುದ್ಧವಾಗಿ, ಅಂದರೆ ಬಲದಿಂದ ಎಡಕ್ಕೆ ಬೀಸ್ತವೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇವು ಆವರ್ತ ಮಾರುತಗಳು, ಇದು ಪ್ರತ್ಯಾವರ್ತ ಮಾರುತಗಳು. ಆವರ್ತ ಮಾರುತಗಳು ಉತ್ತರ ಗೋಳಾರ್ಧದಲ್ಲಿ ಈ ರೀತಿಯಾಗಿ ಬೀಸ್ತವೆ, ಅಂದರೆ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಬೀಸ್ತವೆ. ಹಾಗೆ ಇಲ್ಲಿ
ಪ್ರತ್ಯಾವರ್ತ ಮಾರುತದಲ್ಲಿ ಇಲ್ಲಿ ಕಡಿಮೆ ಒತ್ತಡ ಅಂದರೆ ಹೆಚ್ಚು ಒತ್ತಡ ಕೇಂದ್ರದಲ್ಲಿ ಇರುತ್ತಲ್ಲ, ಕೇಂದ್ರದಿಂದ ಹೊರಗಡೆ ಬರುತ್ತೆ, ಅಂದರೆ ಕಡಿಮೆ ಒತ್ತಡದ ಕಡೆಗೆ ಬರುತ್ತೆ. ಓಕೆ, ಹಾಗೆ ಇವು ಯಾವ ದಿಕ್ಕಿನ ಕಡೆಗೆ ಬೀಸ್ತವೆ ಅನ್ನೋದು ಕೂಡ ಇಂಪಾರ್ಟೆಂಟ್ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟು ಆರ್ದ್ರತೆ ಬರುತ್ತೆ. ಆರ್ದ್ರತೆ ವಾಯುವಿನಲ್ಲಿರುವ ನೀರಾವಿ ಅಥವಾ ತೇವಾಂಶದ ಪ್ರಮಾಣವನ್ನು ಆರ್ದ್ರತೆ ಅಂತ ಕರೀತಾರೆ. ಆರ್ದ್ರತೆಯನ್ನು ಅಳೆಯಲು ಆರ್ದ್ರತಾ ಮಾಪಕವನ್ನು ಉಪಯೋಗಿಸ್ತಾರೆ. ಇದಕ್ಕೆ ಇಂಗ್ಲೀಷಲ್ಲಿ ಹೈಗ್ರೋಮೀಟರ್ ಅಥವಾ ಸೈಕ್ರೋಮೀಟರ್ ಅಂತಲೂ ಕೂಡ ಕರೀತಾರೆ ನೋಡಿ. ಓಕೆ, ನೆಕ್ಸ್ಟು ವಿಧಗಳು. ವಾಯುಮಂಡಲದಲ್ಲಿರುವ ಆರ್ದ್ರತೆಯ ಪ್ರಮಾಣವನ್ನು ವಿವಿಧ ರೀತಿಯಲ್ಲಿ ತಿಳಿಸಲಾಗುವುದು. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಸಮಗ್ರ ಆರ್ದ್ರತೆ, ಸಾಪೇಕ್ಷ ಆರ್ದ್ರತೆ ಮತ್ತು ನಿರ್ದಿಷ್ಟ ಆರ್ದ್ರತೆ ಅಂತೇಳಿ ಈ ರೀತಿಯಾಗಿ ವಿಧಗಳನ್ನು ಮಾಡಲಾಗಿದೆ. ಫಸ್ಟ್ ಒನ್ ಸಮಗ್ರ ಆರ್ದ್ರತೆ ಬರುತ್ತೆ. ಅಬ್ಸಲ್ಯೂಟ್ ಹ್ಯುಮಿಡಿಟಿ ಅಂತ ಕರೀತಾರೆ. ಒಂದು ನಿರ್ದಿಷ್ಟ ಪ್ರಮಾಣದ ಗಾಳಿಯಲ್ಲಿರುವ ಒಟ್ಟು ತೇವಾಂಶವನ್ನು ಸಮಗ್ರ ಆರ್ದ್ರತೆ ಎಂದು ಕರೀತಾರೆ. ಈ ರೀತಿಯ ತೇವಾಂಶದ ಅಳತೆ ಹೆಚ್ಚು ಉಪಯುಕ್ತವಲ್ಲ, ಏಕೆಂದರೆ ಇದರಲ್ಲಿ ಉಷ್ಣಾಂಶವನ್ನು ಪರಿಗಣಿಸೋದಿಲ್ಲ. ಇವುಗಳಲ್ಲಿ ಉಷ್ಣಾಂಶ ಪರಿಗಣಿಸೋದಿಲ್ಲ, ಸಮಗ್ರ ಆರ್ದ್ರತೆ ಮಾತ್ರ ಇವುಗಳಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ನೆಕ್ಸ್ಟ್ ಒಂದು ಸಾಪೇಕ್ಷ ಆರ್ದ್ರತೆ ಬರುತ್ತೆ. ರಿಲೇಟಿವ್ ಹ್ಯುಮಿಡಿಟಿ ಅಂತಲೂ ಕರೀತಾರೆ. ಇದು ವಾಯು ಹೊಂದಿರುವ ತೇವಾಂಶ ಮತ್ತು ಆ ನಿರ್ದಿಷ್ಟ ಉಷ್ಣಾಂಶದ ಮಟ್ಟದಲ್ಲಿ ವಾಯುವಿನ ಹಿಡಿದಿರಿಸಿಕೊಳ್ಳಬಹುದಾದ ಗರಿಷ್ಠ ಪ್ರಮಾಣದ ತೇವಾಂಶ ಇವುಗಳ ಅನುಪಾತವೇ ಸಾಪೇಕ್ಷ ಆರ್ದ್ರತೆಯಾಗಿರುತ್ತೆ. ಇದನ್ನು ಶೇಕಡಾವಾರು ರೀತಿಯಲ್ಲೂ ಕೂಡ ತಿಳಿಸಲಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಸಾಪೇಕ್ಷ ಆರ್ದ್ರತೆ = ವಾಯುವಿನಲ್ಲಿರುವ ವಾಸ್ತವ ತೇವಾಂಶ / ನಿರ್ದಿಷ್ಟ ಉಷ್ಣಾಂಶದಲ್ಲಿ ವಾಯು ಹೊಂದಬಹುದಾದ ಗರಿಷ್ಠ ತೇವಾಂಶ × 100. ಈ ರೀತಿಯಾಗಿ ಲೆಕ್ಕಾಚಾರ ಮಾಡ್ತಾರೆ. ನೆಕ್ಸ್ಟ್ ನಿರ್ದಿಷ್ಟ ಆರ್ದ್ರತೆ ಬರುತ್ತೆ. ಸ್ಪೆಸಿಫಿಕ್ ಹ್ಯುಮಿಡಿಟಿ ಅಂತಲೂ ಕೂಡ ಕರೀತಾರೆ. ನಿರ್ದಿಷ್ಟ ಪ್ರಮಾಣದ ವಾಯುವಿನಲ್ಲಿ ಕಂಡುಬರುವ ವಾಸ್ತವವಾದ ನೀರಾವಿಯ ಮೊತ್ತವಾಗಿರುತ್ತೆ. ಓಕೆ, ನಿರ್ದಿಷ್ಟ ಪ್ರಮಾಣದ ವಾಯುವಿನಲ್ಲಿ ಕಂಡುಬರುವ ವಾಸ್ತವವಾದ ನೀರಾವಿಯ ಮೊತ್ತವನ್ನೇ ನಿರ್ದಿಷ್ಟ ಆರ್ದ್ರತೆ ಅಂತ ಕರೀತಾರೆ. ಓಕೆ, ನೆಕ್ಸ್ಟು ಕ್ಲೌಡ್ಸ್ ಬರುತ್ತೆ. ಕ್ಲೌಡ್ಸ್ ಅಥವಾ ಮೋಡಗಳು. ವಾಯುಮಂಡಲದ ಉಷ್ಣಾಂಶ ಕಡಿಮೆಯಾದಾಗ ಅದರಲ್ಲಿನ ಜಲಾಂಶವು ಘನೀಕರಣಗೊಂಡು ನಿರ್ಮಾಣವಾಗುವ ಸಣ್ಣ ಸಣ್ಣ ನೀರಿನ ಹನಿಗಳು ಅಥವಾ ಹಿಮಕಣಗಳ ರಾಶಿಯನ್ನು ಮೋಡಗಳು ಅಂತ ಕರೀತಾರೆ. ಇವು ಭೂಮಿಯ ಮೇಲ್ಮೈನಿಂದ ಎತ್ತರದಲ್ಲಿ ಇರ್ತವೆ, ಅಂದರೆ ಭೂಮಿಯಿಂದ ಮೇಲಕ್ಕೆ ಎತ್ತರದಲ್ಲಿ ನೋಡ್ಬೋದು. ಅದೇನು ಕ್ರಸ್ಟ್, ಮ್ಯಾಂಟಲ್ ಅಂತೆಲ್ಲ ನಾವು ನೋಡಿದ್ವಲ್ಲ, ಭೂಮಿಯಿಂದ ಕೆಳಗಡೆ ಭಾಗದಲ್ಲಿ ಇರ್ತಕ್ಕಂಥವನ್ನ ನೋಡಿದ್ವಿ ಹಿಂದಿನ ಕ್ಲಾಸಲ್ಲಿ. ಬಟ್ ಇದೇನು ಭೂಮಿಯಿಂದ ಮೇಲ್ಗಡೆ ಯಾವ ರೀತಿಯಾಗಿ ಮೋಡಗಳ ರಚನೆ ಆಗ್ತವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮೋಡಗಳ ವಿಧಗಳು. ಮೋಡಗಳನ್ನು ಅವುಗಳ ಆಕಾರ, ಎತ್ತರ ಮತ್ತು ಇತರ ಲಕ್ಷಣಗಳನ್ನು ಆಧರಿಸಿ 4 ವಿಧಗಳನ್ನಾಗಿ ವಿಂಗಡಿಸಬಹುದು. 4 ವಿಧಗಳು ಯಾವ್ಯಾವು ಅಂತ ನೋಡೋಣ. ನೋಡಿ, ಇದೇನಿಲ್ಲಿ ಇದು ಕೊಟ್ಟಿದ್ದಾರಲ್ಲ ಚಿತ್ರ, ತುಂಬಾ ಇಂಪಾರ್ಟೆಂಟ್. ಇದನ್ನು ನೋಡಿದ್ರೆ ನಿಮಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ. ಇಲ್ಲಿ ಹಿಮಕಣ ಮೋಡ ಕೊಟ್ಟಿದ್ದಾರೆ. ಇದು ಹಿಮಕಣ ಮೋಡ. ಇದು ಯಾವ ಒಂದು ಥರ ಮೋಡದಲ್ಲಿ ಬರುತ್ತೆ. ಆಮೇಲೆ ಇಲ್ಲಿ ಪದರು ಮೋಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ರಾಶಿ ಮೋಡಗಳಿದ್ದಾವೆ. ಇವುಗಳ ಬಗ್ಗೆ ಎಲ್ಲ ಕೆಳಗಡೆ ಎಕ್ಸ್ಪ್ಲನೇಷನ್ ಇದೆ. ಇದು ರಾಶಿ ಮೋಡ, ಇದು ಪದರು ಮೋಡ, ಇದು ರಾಶಿ ವೃಷ್ಟಿ ಮೋಡ. ಯಾವ ಮೋಡಗಳು ಮಳೆ ತರ್ತವೆ ಅಂತ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ರಾಶಿ ವೃಷ್ಟಿ ಮೋಡಗಳು ಮಳೆ ತರ್ತವೆ. ಓಕೆ, ಪದರು ಮೋಡಗಳು ಸ್ಟ್ರಾಟಸ್ ಕ್ಲೌಡ್ಸ್ ಅಂತ ಕರೀತಾರೆ. ಇವುಗಳು ವಾಯುಮಂಡಲದಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿ ಇರ್ತವೆ. ಭೂಮಿಯ ಮೇಲ್ಮೈನಿಂದ 2 ಕಿಲೋಮೀಟರ್ಗಳಷ್ಟು ಎತ್ತರದವರೆಗೆ ಇವುಗಳು ಕಂಡುಬರ್ತವೆ. ಭೂಮಿಯಿಂದ ಎಷ್ಟು ಕಿಲೋಮೀಟರ್ ಎತ್ತರದಲ್ಲಿ? 2 ಕಿಲೋಮೀಟರ್ ಎತ್ತರದಲ್ಲಿ. ಹಾಗೆ ವಾಯುಮಂಡಲದಲ್ಲಿ ಅತ್ಯಂತ ಕೆಳಮಟ್ಟದ ಮೋಡ ಆಗಿದೆ. ಇದು ಕೂಡ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಅತ್ಯಂತ ಕೆಳಮಟ್ಟದ ಮೋಡ ಯಾವುದು ಅಂತ ಪದರು ಮೋಡ ಆಗಿರುತ್ತೆ. ಇವು ತೆಳುವಾದ ಹಾಳೆ ಅಥವಾ ವಿಸ್ತಾರವಾದ ಪದರುಗಳಂತೆ ಕಾಣುತ್ತವೆ. ಪದರು ಮೋಡಗಳು ಉತ್ತಮ ಹವಾಮಾನಕ್ಕೆ ಸರಿಯಾಗಿದ್ದು ಅಲ್ಪ ಮಳೆಯನ್ನು ಸುರಿಸ್ತವೆ. ಇವುಗಳು ಭಾರಿ ಮಳೆಯನ್ನು ಸುರಿಸೋದಿಲ್ಲ, ಅಲ್ಪ ಮಳೆಯನ್ನು ಮಾತ್ರ ತರ್ತವೆ. ನೆಕ್ಸ್ಟು ರಾಶಿ ಮೋಡಗಳು ಬರ್ತವೆ. ಕ್ಯುಮುಲಸ್ ಕ್ಲೌಡ್ಸ್ ಅಂತ ಕರೀತಾರೆ. ರಾಶಿ ಮೋಡಗಳು ಊರ್ಧ್ವಮುಖವಾಗಿ ಬೆಳೆದಿದ್ದು ಇದರ ಮೇಲ್ಮೈ ಗೋಪುರ ಬಾಗಿರೋದ್ರಿಂದ ಹೂಕೋಸಿನ ರಚನೆಯನ್ನು ಹೋಲ್ತವೆ. ನೋಡಿ, ಹೂಕೋಸಿನ ರಚನೆಯನ್ನು ಹೋಲ್ತಕ್ಕಂಥ ಮೋಡಕ್ಕೆ ಏನಂತ ಕರೀತಾರೆ ಅಂತ
ರಾಶಿ ಮೋಡಗಳಿಗೆ ಹೂಕೋಸಿನ ರಚನೆಯ ಮೋಡಗಳಂತ ಕರೀತಾರೆ. ಇವುಗಳು ಮಳೆ ತರುವ ಮೋಡಗಳಾಗಿರ್ತವೆ. ಈ ಮೋಡಗಳು ಉಣ್ಣೆಯ ಗುಡ್ಡೆಯಂತೆ ಕಂಡು ಬರೋದ್ರಿಂದ ಇವುಗಳನ್ನು ಉಣ್ಣೆಯ ಗುಡ್ಡೆ ಅಂತಲೂ ಕೂಡ ಕರೀತಾರೆ. ನೋಡಿ, ಉಣ್ಣೆ ಗುಡ್ಡೆ, ಹೂಕೋಸಿನ ರಚನೆ ಇವೆಲ್ಲನೂ ಕೂಡ ರಾಶಿ ಮೋಡಕ್ಕೆ ಕರೀತಾರೆ. ಇವುಗಳು ಬಿಳಿ ಬಣ್ಣದಿಂದ ಕಪ್ಪು ಬಣ್ಣದವರೆಗೆ ಕಂಡು ಬರ್ತವೆ. ಇವುಗಳು ಸಂಪೂರಿತಗೊಂಡಾಗ ಮಳೆಯನ್ನು ಸುರಿಸ್ತವೆ. ಇವುಗಳು ಕೂಡ ಮಳೆಯನ್ನು ಸುರಿಸ್ತವೆ. ನೆಕ್ಸ್ಟು ಹಿಮಕಣ ಮೋಡ, ಸಿರಸ್ ಕ್ಲೌಡ್ಸ್ ಅಂತಾರೆ. ಇವುಗಳು ವಾಯುಮಂಡಲದಲ್ಲಿ ಅತಿ ಹೆಚ್ಚು ಎತ್ತರದಲ್ಲಿ ಅಂದರೆ 6 ಕಿಲೋಮೀಟರ್ಗಳಿಗಿಂತ ಹೆಚ್ಚು ಎತ್ತರದಲ್ಲಿ ಕಂಡುಬರ್ತವೆ. ಈ ಮೋಡಗಳು ಗುಂಗುರು ಕೂದಲನ್ನು ಹೋಲುತ್ತಿದ್ದು ರೆಕ್ಕೆ ಅಥವಾ ನಾರನ್ನು ಹೊಂದಿರುವಂತೆ ಕಾಣ್ತವೆ. ನೋಡಿ, ಗುಂಗುರು ಕೂದಲನ್ನು ಹೋಲ್ತವೆ, ಹಾಗೆ ರೆಕ್ಕೆ ಅಥವಾ ನಾರನ್ನು ಹೊಂದಿದಂತೆ ಕಾಣ್ತವೆ. ಇದು ಹಿತಕರವಾದ ಹವಾಮಾನ ಪರಿಸ್ಥಿತಿಯನ್ನು ಸೂಚಿಸುತ್ತದೆ. ಹಾಗೂ ಈ ಮೋಡಗಳಲ್ಲಿ ಪ್ರಕಾಶಮಾನವಾಗಿ ಸೂರ್ಯ ಬೆಳಗುತ್ತಾನೆ. ಗಾಳಿಯಲ್ಲಿ ಈ ಮೋಡಗಳು ಹಿಂಜಿದ ಅರಳೆಯಂತೆ ತೇಲ್ತವೆ. ಇವುಗಳ ಜನಪ್ರಿಯ ಹೆಸರು ಕುದುರೆ ಬಾಲ. ನೋಡಿ, ಇದು ಕೂಡ ಕೇಳಿದ್ದಾರೆ. ಕುದುರೆ ಬಾಲ ಮತ್ತು ಗುಂಗುರು ಕೂದಲು, ರೆಕ್ಕೆ ಅಥವಾ ನಾರನ್ನು ಹೊಂದಿದ್ದು ಯಾವ ಥರ ಮೋಡ ಅಂತ ಕೇಳಿದ್ದಾರೆ. ಹಿಮಕಣ ಮೋಡಕ್ಕೆ ಇದೆಲ್ಲ ಕರೀತಾರೆ. ನೋಡಿ, ಇದು 6 ಕಿಲೋಮೀಟರ್ಗಳಿಗಿಂತ ಹೆಚ್ಚು ಎತ್ತರದಲ್ಲಿ ಕಂಡುಬರುತ್ತೆ. ಓಕೆ, ನೆಕ್ಸ್ಟು ರಾಶಿ ವೃಷ್ಟಿ ಮೋಡ, ನಿಂಬಸ್ ಕ್ಲೌಡ್ಸ್ ಅಂತಾರೆ. ಈ ಮೋಡಗಳು ಮಳೆ ತರುವ ಮೋಡಗಳಾಗಿದ್ದು ಕೆಳಮಟ್ಟದಲ್ಲಿ ಇರ್ತವೆ. ಈ ಮೋಡಗಳು ಪದರು ಅಥವಾ ರಾಶಿ ಮೋಡಗಳ ಆಕಾರದಲ್ಲಿರ್ತವೆ. ಇವು ಹೆಚ್ಚು ಮಳೆ ಮತ್ತು ಹಿಮಮಳೆಯನ್ನು ಸುರಿಸ್ತವೆ. ನೋಡಿ, ಹೆಚ್ಚು ಮಳೆ ಮತ್ತು ಹಿಮಮಳೆಯನ್ನು ಸುರಿಸ್ತಕ್ಕಂಥ ಮೋಡಗಳು ರಾಶಿವೃಷ್ಟಿ ಮೋಡಗಳಾಗಿರ್ತವೆ. ರಾಶಿವೃಷ್ಟಿ ಮೋಡಗಳು ದಪ್ಪವಾಗಿದ್ದು ಅಧಿಕ ಮಳೆ ತರುವ ಮೋಡಗಳಾಗಿದ್ದಾವೆ. ಓಕೆ, ನೆಕ್ಸ್ಟು ಮಳೆ ಅಥವಾ ರೇನ್ಫಾಲ್ ನೋಡೋಣ. ಮಳೆ ಅಥವಾ ರೇನ್ಫಾಲ್, ವಾಯುಮಂಡಲದಲ್ಲಿ ಜಲಾಂಶವು ಘನೀಕರಣ ಹೊಂದಿ ಭೂಮಿಯನ್ನು ತಲುಪುವ ನೀರಿನ ಹನಿಗಳನ್ನು ಮಳೆ ಅಂತ ಕರೀತಾರೆ. ಮಳೆಯ ಪ್ರಮಾಣವನ್ನು ಮಳೆಯ ಮಾಪಕದಿಂದ ಅಥವಾ ರೇನ್ ಗೇಜಿಂದ ಅಳಿತಾರೆ. ಮಳೆಯ ಪ್ರಮಾಣವನ್ನು ಮಿಲಿಮೀಟರ್ ಅಥವಾ ಅಂಗುಲಗಳಲ್ಲಿ ತಿಳಿಸುವರು. ಮಳೆಯ ವಿಧಗಳು, ಮಳೆಯು 3 ರೀತಿಯಲ್ಲಿ ಉಂಟಾಗುವುದು. ಅವುಗಳೆಂದರೆ ಪರಿಸರಣ ಮಳೆ, ಪರ್ವತ ಮಳೆ ಮತ್ತು ಆವರ್ತ ಮಳೆ ಅಂತೇಳಿ 3 ವಿಧಗಳಲ್ಲಿ ವಿಂಗಡಣೆ ಮಾಡಲಾಗಿದೆ. ಫಸ್ಟ್ ಒಂದು ಪರಿಸರಣ ಮಳೆಯನ್ನು ನೋಡೋಣ. ಇದಕ್ಕೆ ಕನ್ವೆನ್ಷನಲ್ ರೇನ್ಫಾಲ್ ಅಂತಲೂ ಕೂಡ ಕರೀತಾರೆ. ವಾಯು ಮೇಲ್ಮುಖವಾಗಿ ಪ್ರಚಲನ ಪ್ರವಾಹಗಳ ರೂಪದಲ್ಲಿ ಮೇಲೇರುವುದರಿಂದ ಉಂಟಾಗುವ ಮಳೆಯನ್ನು ಪರಿಸರಣ ಮಳೆ ಅಂತ ಕರೀತಾರೆ. ಓಕೆ, ಪರಿಸರಣ ಮಳೆ ಅಂದ್ರೇನು? ವಾಯುವು ಮೇಲ್ಮುಖವಾಗಿ ಪ್ರಚಲನ ಪ್ರವಾಹಗಳ ರೂಪದಲ್ಲಿ ಮೇಲೇರುವುದರಿಂದ ಉಂಟಾಗುವ ಮಳೆಯನ್ನು ಪರಿಸರಣ ಮಳೆ ಅಂತ ಕರೀತಾರೆ. ಉಷ್ಣಾಂಶವು ಹೆಚ್ಚಾಗಿರುವ ಸನ್ನಿವೇಶಗಳಲ್ಲಿ ವಾಯುವು ಬಿಸಿಯಾಗಿ ಮೇಲ್ಮುಖವಾಗಿ ಚಲಿಸುವುದು. ಆನಂತರ ಸಾಕಷ್ಟು ಎತ್ತರವನ್ನು ತಲುಪಿ ತಂಪಾಗಿ ಅದರಲ್ಲಿರುವ ಜಲಾಂಶವು ಹನಿಗಳಾಗಿ ವಿಸರ್ಜನೆಗೊಳ್ಳುವ ಮೂಲಕ ಮಳೆ ಬೀಳುತ್ತೆ. ಇದೇ ಪರಿಸರಣ ಮಳೆ ಆಗಿರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪರಿಸರಣ ಮಳೆ. ಭೂಮಿ ಉಷ್ಣಗೊಂಡ ಭೂಮಿಯಿಂದ ಉಷ್ಣಾಂಶ ಮೇಲೆ ಹೋಗುತ್ತೆ. ಈ ರೀತಿಯಾಗಿ ಮೇಲೆ ಹೋಗಿ ಮೋಡಗಳ ರಚನೆಯಾಗಿ ಮತ್ತೆ ಹಾಗೇನೆ ಮಳೆ ಸುರಿಸುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಉಷ್ಣ ಗಾಳಿಯ ಮೇಲ್ಮುಖ ಚಲನೆ ಪರಿಸರಣ ಮಳೆ, ಇದು ಪ್ರಚಲನ ಪ್ರವಾಹಗಳು, ಈ ರೀತಿಯಾಗಿ ಪರಿಸರಣ ಮಳೆ ಉಂಟಾಗುತ್ತೆ. ಓಕೆ, ಈ ರೀತಿ ಮಳೆಯು ಸಮಭಾಜಕ ವೃತ್ತವಲಯದಲ್ಲಿ ಹಾಗೂ ಉಷ್ಣವಲಯದ ಭೂಭಾಗಗಳಲ್ಲಿ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ಸಮಭಾಜಕ ವೃತ್ತ ಪ್ರದೇಶಗಳಲ್ಲಿ ಇದನ್ನು ಅಪರಾಹ್ನ ಮಳೆ ಅಂತಲೂ ಕೂಡ ಕರೀತಾರೆ. ಇದು ಹೆಚ್ಚಾಗಿ ಗುಡುಗು ಮಿಂಚುಗಳಿಂದ ಕೂಡಿದ್ದು ಮಧ್ಯಾಹ್ನದ ನಂತರ ಉಂಟಾಗುತ್ತೆ. ನೋಡಿ, ಮಧ್ಯಾಹ್ನದ ನಂತರ ಉಂಟಾಗುತ್ತೆ ಸಮಭಾಜಕ ವೃತ್ತ ಪ್ರದೇಶಗಳಲ್ಲಿ. ಹಾಗೆ ಇದು ಹೆಚ್ಚಾಗಿ ಗುಡುಗು ಮಿಂಚುಗಳನ್ನು ಹೊಂದಿರುತ್ತೆ. ಹಾಗೆ ಇದಕ್ಕೆ ಅಪರಾಹ್ನ ಮಳೆ ಅಂತಲೂ ಕೂಡ ಕರೀತಾರೆ. ಇವೆಲ್ಲ ವರ್ಡ್ಸ್ ತುಂಬ ಇಂಪಾರ್ಟೆಂಟ್ ನೋಡಿ. ಓಕೆ, ಪರ್ವತ ಮಳೆ ಅಥವಾ ಓರೋಗ್ರಾಫಿಕ್ ರೇನ್ಫಾಲ್, ಇದನ್ನು ಆರೋಹ ಮಳೆ ಹಾಗೂ ಭೂಸ್ವರೂಪ ಮಳೆ ಅಂತಲೂ ಕೂಡ ಕರೀತಾರೆ. ನೋಡಿ, ಆರೋಹ ಮಳೆ ಅಥವಾ ಭೂಸ್ವರೂಪ ಮಳೆ ಅಂತ ಕರೀತಾರೆ. ತೇವಾಂಶವನ್ನು ಹೊಂದಿರುವ ವಾಯುವು ಅಡ್ಡಲಾಗಿರುವ ಪರ್ವತಗಳಿಂದ ತಡೆಯಲ್ಪಟ್ಟಾಗ ಅದು ಮೇಲೇರುವುದು.
ಎತ್ತರಕ್ಕೆ ಏರಿದಂತೆ ಗಾಳಿಯು ತಂಪಾಗಿ ಅದರಲ್ಲಿರುವ ಜಲಾಂಶವು ಘನೀಕರಿಸಿ ಮಳೆ ಬೀಳುವುದು. ಹೀಗೆ ಪರ್ವತಗಳಿಂದ ಉಂಟಾಗುವ ಮಳೆಯೇ ಪರ್ವತ ಮಳೆ ಅಥವಾ ಆರೋಹ ಮಳೆ ಅಂತ ಕರೀತಾರೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪರ್ವತ ಮಳೆ. ಇಲ್ಲಿಂದ ಬಿಸಿ ಒತ್ತಡ, ಇಲ್ಲಿಂದ ಹೆಚ್ಚು ಒತ್ತಡ ಇರುತ್ತೆ, ಇಲ್ಲಿಂದ ಬಿಸಿ ಮೇಲೆ ಹೋಗಿ ಇಲ್ಲಿ ಮೋಡಗಳ ರಚನೆ ಆಗ್ತವೆ. ಮೋಡಗಳ ರಚನೆ ಆದಂಗೆ ಇಲ್ಲಿ ಮಳೆ ಸುರಿಯುತ್ತೆ. ಬಟ್ ಈ ಕಡೆ ಭಾಗದಲ್ಲಿ ಮಳೆ ಸುರಿಯೋದಿಲ್ಲ. ಇದಕ್ಕೆ ಮಳೆ ನೆರಳಿನ ಪ್ರದೇಶ ಅಂತ ಕರೀತಾರೆ. ಕೆಳಮುಖವಾಗಿ ಇಳಿಯುವ ಗಾಳಿ ಉಷ್ಣಗೊಳ್ಳುತ್ತದೆ. ಆದ್ದರಿಂದ ಇಲ್ಲಿ ಮಳೆ ನೆರಳಿನ ಪ್ರದೇಶ ಆಗಿರುತ್ತೆ. ಈ ಕಡೆ ಮಳೆ ಬೀಳೋದಿಲ್ಲ. ಗಾಳಿ ಮುಖ ಇಳಿಜಾರು ಈ ರೀತಿಯಾಗಿರುತ್ತೆ ನೋಡಿ. ಓಕೆ. ಮಳೆ ಮಾರುತಗಳಿಗೆ ಎದುರಾಗಿರುವ ಪರ್ವತ ಭಾಗವು ಹೆಚ್ಚು ಮಳೆ ಪಡೆಯುವುದು. ನಂತರ ಗಾಳಿಗೆ ಮರೆಯಾಗಿರುವ ಪರ್ವತದ ಮತ್ತೊಂದು ಭಾಗದಲ್ಲಿ ಗಾಳಿಯು ಕೆಳಗಿಳಿಯುವುದು. ಇದರಿಂದ ಪರ್ವತದ ಈ ಭಾಗದಲ್ಲಿ ಮಳೆ ಕಡಿಮೆಯಾಗುತ್ತೆ. ಇದನ್ನೇ ಮಳೆ ನೆರಳಿನ ಪ್ರದೇಶ ಅಂತ ಕರೀತಾರೆ. ರೇನ್ ಶ್ಯಾಡೋ ರೀಜನ್ ಅಂತ ಕರೀತಾರೆ ನೋಡಿ. ಉದಾಹರಣೆಗೆ ಮಂಗಳೂರು ಗಾಳಿ ಎದುರಾಗಿರುವ ಭಾಗ. ಹಾಸನ ಗಾಳಿಗೆ ಮರೆಯಾಗಿರುವ ಮಳೆ ನೆರಳಿನ ಪ್ರದೇಶ ಆಗಿರುತ್ತೆ. ಮಂಗಳೂರು ಏನಾಗಿರುತ್ತೆ, ಗಾಳಿಗೆ ಎದುರಾಗಿರುವ ಭಾಗ ಆಗಿರುತ್ತೆ. ಹಾಸನ ಗಾಳಿಗೆ ಮರೆಯಾಗಿರುವ ಮಳೆ ನೆರಳಿನ ಪ್ರದೇಶ ಆಗಿರುತ್ತೆ. ಮಂಗಳೂರಲ್ಲಿ ಆಗ್ತಕ್ಕಂಥ ಮಳೆ ಹಾಸನದಲ್ಲಿ ಆಗೋದಿಲ್ಲ. ಅಂದ್ರೆ ಹಾಸನದಲ್ಲಿ ಕಡಿಮೆ ಮಳೆ ಇರುತ್ತೆ, ಅಂದರೆ ಮಳೆ ಆಗೋದಿಲ್ಲ. ಈ ಮಂಗಳೂರಲ್ಲಿ ಮಳೆ ಆಗುತ್ತೆ. ಇದೇ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಈ ಚಿತ್ರ ನೋಡಿದ್ರೇನೆ ಗೊತ್ತಾಗುತ್ತೆ. ಇಲ್ಲೆಲ್ಲ ಮಳೆ ಬರ್ತಾ ಇದೆ, ಬಟ್ ಈ ಕಡೆ ಮಳೆ ಇಲ್ಲ. ಯಾಕಂದರೆ ಇಲ್ಲಿ ಮಳೆ ನೆರಳಿನ ಪ್ರದೇಶ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಮಳೆ ಬರೋದಿಲ್ಲ. ಓಕೆ. ನೆಕ್ಸ್ಟು ಆವರ್ತ ಮಳೆ ಬರುತ್ತೆ. ಆವರ್ತ ಮಳೆ ಅಥವಾ ಸೈಕ್ಲೋನಿಕ್ ರೇನ್ಫಾಲ್ ಅಂತಾರೆ. ಉಷ್ಣವಲಯದ ಆವರ್ತ ಮಾರುತಗಳಲ್ಲಿ ಗಾಳಿಯು ವೃತ್ತಾಕಾರವಾಗಿ ಮೇಲೇರುತ್ತೆ. ಇದರಿಂದ ಗಾಳಿಯಲ್ಲಿರುವ ತೇವಾಂಶವು ಘನೀಭವಿಸಿ ಧಾರಾಕಾರವಾಗಿ ಮಳೆ ಸುರಿಯುತ್ತೆ. ಇದಕ್ಕೆ ಬದಲಾಗಿ ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳಲ್ಲಿ ಹಗುರವಾದ ಉಷ್ಣವಾಯು ರಾಶಿಯು ಭಾರವಾದ ಶೀತವಾಯು ರಾಶಿಯ ಮೇಲೆ ಏರುತ್ತೆ. ಉಷ್ಣವಾಯು ರಾಶಿ ಸಾಕಷ್ಟು ಮೇಲೇರಿ ಜಲಾಂಶವು ಘನೀಭವಿಸಿ ಮಳೆ ಸುರಿಯುವುದು. ಉಷ್ಣ ಮತ್ತು ಶೀತವಾಯು ರಾಶಿಗಳ ನಡುವಿನ ವಲಯವನ್ನು ವಾಯುಮುಖ ಫ್ರಂಟ್ ಅಥವಾ ವಾಯುಮುಖ ಅಂತ ಕರೀತಾರೆ. ಇದರಿಂದ ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳ ಮಳೆಯನ್ನು ವಾಯುಮುಖ ಮಳೆ ಎಂದು ಸಹ ಕರೀತಾರೆ. ನೋಡಿ, ವಾಯುಮುಖ ಮಳೆ ಯಾವ ರೀತಿಯಾಗಿ ಆಗುತ್ತೆ ಅಥವಾ ಆವರ್ತ ಮಳೆ ಯಾವ ರೀತಿಯಾಗಿ ಆಗುತ್ತೆ ಅಂತ ಕೇಳಿದಾಗ, ಈ ಉಷ್ಣವಲಯದ ಆವರ್ತ ಮಾರುತಗಳಲ್ಲಿ ಗಾಳಿಯು ವೃತ್ತಾಕಾರವಾಗಿ ಮೇಲೇರುತ್ತೆ. ಮೇಲೇರಿದಾಗ ಗಾಳಿಯಲ್ಲಿರುವ ತೇವಾಂಶ ಘನೀಭವಿಸಿ ಧಾರಾಕಾರವಾಗಿ ಮಳೆ ಸುರಿಯುತ್ತೆ. ಅದೇ ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳಲ್ಲಿ ಹಗುರವಾದ ಉಷ್ಣವಾಯು ರಾಶಿಯು ಭಾರವಾದ ಶೀತವಾಯು ರಾಶಿಯ ಮೇಲೆ ಏರಿದಾಗ ಉಷ್ಣವಾಯು ರಾಶಿ ಸಾಕಷ್ಟು ಮೇಲೇರಿ ಜಲಾಂಶವು ಘನೀಭವಿಸಿ ಮಳೆ ಸುರಿಯುವುದು. ಇದಕ್ಕೆ ಆವರ್ತ ಮಳೆ ಅಂತ ಕರೀತಾರೆ. ಈ ಉಷ್ಣ ಮತ್ತು ಶೀತವಾಯು ರಾಶಿಗಳ ನಡುವಿನ ವಲಯವನ್ನು ವಾಯುಮುಖ ಅಂತಾರೆ. ಇದಕ್ಕೆ ವಾಯುಮುಖ ಮಳೆ ಅಂತಲೂ ಕೂಡ ಕರೀತಾರೆ. ಓಕೆ. ನೆಕ್ಸ್ಟು ಮಳೆಯ ಹಂಚಿಕೆ. ಭೂಮಿಯ ಮೇಲಿನ ಮಳೆಯ ಹಂಚಿಕೆಯು ಒಂದು ಪ್ರದೇಶದ ಸ್ಥಾನ ಮತ್ತು ವಾಯುಗುಣ ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತೆ. ಪ್ರಪಂಚದಲ್ಲಿ ಅಧಿಕ ಮಳೆ ಪಡೆಯುವ ಬಹುಮುಖ್ಯವಾದ ಪ್ರದೇಶಗಳೆಂದರೆ ಸಮಭಾಜಕ ವೃತ್ತ ಪ್ರದೇಶ, ಉಪ ಉಷ್ಣವಲಯದ ಪೂರ್ವದ ಅಂಚಿನ ಭಾಗ, ಪಶ್ಚಿಮದ ಅಂಚಿನ 40 ಡಿಗ್ರಿ ಮತ್ತು 60 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳ ಮಧ್ಯದ ಪ್ರದೇಶಗಳು, ಹಾಗೂ ವಿರಳವಾಗಿ ಮಳೆ ಪಡೆಯುವ ಪ್ರದೇಶಗಳೆಂದರೆ ಧ್ರುವ ಪ್ರದೇಶಗಳು, ಉಪ ಉಷ್ಣವಲಯದ ಪಶ್ಚಿಮ ಭಾಗ ಹಾಗೂ ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯದ ಮರುಭೂಮಿಗಳು. ನೋಡಿ ಯಾವ್ಯಾವ ರೀತಿಯಲ್ಲಿ ಮಳೆ ಹಂಚಿಕೆ ಆಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ. ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಅಧಿಕ ಮಳೆ ಬೀಳುತ್ತೆ. ಉಪ ಉಷ್ಣವಲಯದ ಪೂರ್ವ ಅಂಚಿನ ಭಾಗ, ಪಶ್ಚಿಮದ ಅಂಚಿನ ಭಾಗ, ಇದು ಯಾವುದು 40 ಡಿಗ್ರಿ, ಆಮೇಲೆ 60 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳ ಮಧ್ಯದ ಪ್ರದೇಶಗಳು ಹಾಗೂ ವಿರಳವಾಗಿ ಮಳೆ ಪಡೆಯುವ ಪ್ರದೇಶಗಳಾಗಿರ್ತವೆ. ಯಾವ ಧ್ರುವ ಪ್ರದೇಶಗಳು, ಉಪ ಉಷ್ಣವಲಯದ ಪಶ್ಚಿಮ ಭಾಗ ಹಾಗೂ ಉಷ್ಣವಲಯದ ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯದ ಮರುಭೂಮಿಗಳು. ಇವೆಲ್ಲ ವಿರಳವಾಗಿ ಮಳೆಯನ್ನು ಪಡಿತವೆ. ಅಧಿಕ ಮಳೆ ಪಡೆಯುವುದು ಯಾವುವು? ಸಮಭಾಜಕ ವೃತ್ತ ಪ್ರದೇಶ,
ಉಪ ಉಷ್ಣವಲಯದ ಪೂರ್ವದ ಅಂಚಿನ ಭಾಗ, ಪಶ್ಚಿಮದ ಅಂಚಿನ ಭಾಗ, 60 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳ ಮಧ್ಯದಲ್ಲಿರ್ತಕ್ಕಂಥ ಪ್ರದೇಶಗಳು ಅಧಿಕ ಮಳೆಯನ್ನು ಪಡಿತಾವೆ. ಓಕೆ, ಭಾರತದ ಮೇಘಾಲಯ ರಾಜ್ಯದ ಮೌಸಿನ್ರಾಮ್ ಒಂದು ವರ್ಷದಲ್ಲಿ ಸುಮಾರು 1140 ಸೆಂಟಿಮೀಟರ್ಗಳಷ್ಟು ಮಳೆಯನ್ನು ದಾಖಲಿಸಿದೆ. ಇದು ಭೂಮಿಯ ಮೇಲಿರುವ ಅತ್ಯಂತ ತೇವಾಂಶ ಸ್ಥಳವಾಗಿದೆ. ಸೆಕೆಂಡ್ ಒನ್, ಕರ್ನಾಟಕದ ಆಗುಂಬೆಯನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರೀತಾರೆ. ಹಾಗೆ ಭಾರತದ ರಾಜಸ್ಥಾನದ ರುಯ್ಲಿ ವರ್ಷದಲ್ಲಿ ಕೇವಲ 8.3 ಸೆಂಟಿಮೀಟರ್ ಮಳೆಯನ್ನು ಪಡೆಯುವುದು. ಇದು ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶವಾಗಿದೆ. ನೋಡಿ, ಈ ರಾಜಸ್ಥಾನದ ರುಯ್ಲಿ ವರ್ಷದಲ್ಲಿ ಕೇವಲ 8.3 ಸೆಂಟಿಮೀಟರ್ ಮಳೆಯನ್ನು ಪಡೆಯುವ ಮೂಲಕ ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಆದರೆ, ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿಯು ಕರ್ನಾಟಕದ ಅತ್ಯಂತ ಒಣ ಪ್ರದೇಶವಾಗಿದೆ. ಇದು ಕೂಡ ಈ ರುಯ್ಲಿನಂತೆ ಇದೆ, ಅಂದರೆ ಅತ್ಯಂತ ಕಡಿಮೆ ಮಳೆ ಬೀಳುತ್ತೆ. ಭೂಮಿಯ ಮೇಲೆ ಕಳೆದ 200 ವರ್ಷಗಳಿಂದ ಮಳೆ ಬಾರದಿರುವ ಪ್ರದೇಶ ಅಂದರೆ ಅದು ಚಿಲಿ ದೇಶದ ಅಟಕಾಮ ಮರುಭೂಮಿ ಐತಲ್ಲ, ಅಲ್ಲಿ 200 ವರ್ಷಗಳಿಂದನೂ ಒಂದು ಹನಿ ಮಳೆನೂ ಕೂಡ ಅಲ್ಲಿ ಆಗಿಲ್ಲ. ಸೊ ಇದು ಭೂಮಿಯ ಮೇಲೆ ಕಳೆದ 200 ವರ್ಷಗಳಿಂದ ಮಳೆ ಬಾರದಿರೋ ಪ್ರದೇಶ ಅಂತ ಇದಕ್ಕೆ ಕರೀತಾರೆ, ಚಿಲಿ ದೇಶದ ಅಟಕಾಮ ಮರುಭೂಮಿಗೆ. ಓಕೆ, ನೆಕ್ಸ್ಟು ಹವಾಮಾನ ಮತ್ತು ವಾಯುಗುಣ. ವೆದರ್ ಆ್ಯಂಡ್ ಕ್ಲೈಮೇಟ್. ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿಯನ್ನು ಹವಾಮಾನ ಅಂತ ಕರೀತಾರೆ. ನೋಡಿ, ಇವತ್ತು ಏನು ಬೆಳಗ್ಗೆಯಿಂದ ಏನು ಸಾಯಂಕಾಲ ಗಂಟೆ ಏನೇನೆಲ್ಲ ಹವಾಮಾನದಲ್ಲಿ ಪರಿಸ್ಥಿತಿಗಳು ಉಂಟಾಗ್ತಾವಲ್ಲ, ಏರುಪೇರು ಆಗ್ತಾವಲ್ಲ, ಅದಕ್ಕೆ ಹವಾಮಾನ ಅಂತ ಕರಿಬೇಕು. ಉದಾಹರಣೆಗೆ ಮೋಡಯುಕ್ತ ಪ್ರಖರ ಬಿಸಿಲು, ಶುಭ್ರ ಹವಾಮಾನ ಇತ್ಯಾದಿ. ಬೆಳಿಗ್ಗೆ ತುಂಬ ಚಳಿ ಇತ್ತಪ್ಪ, ಇವತ್ತು ಹವಾಮಾನ ಸರಿ ಇಲ್ಲ ಅಂತೀವಲ್ಲ, ಈ ರೀತಿಯಾಗಿ ಇದಕ್ಕೆ ಹವಾಮಾನ ಅಂತ ಕರೀತಾರೆ. ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಪವನ ವಿಜ್ಞಾನ ಶಾಸ್ತ್ರ ಅಥವಾ ಮೆಟೆರೊಲಾಜಿ ಅಂತ ಕರೀತಾರೆ. ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ಕನ್ನಡದಲ್ಲಿ ಪವನ ವಿಜ್ಞಾನ ಶಾಸ್ತ್ರ ಅಂತ ಕರೆದ್ರೆ ಇಂಗ್ಲಿಷಲ್ಲಿ ಮೆಟೀರಿಯಾಲಜಿ ಅಂತ ಕರೀತಾರೆ. ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಸರಾಸರಿಯನ್ನು ವಾಯುಗುಣವೆನ್ನುವರು. ಉದಾಹರಣೆಗೆ ಸಮಭಾಜಕ ವೃತ್ತದ ವಾಯುಗುಣ, ತಂಡ್ರ ವಾಯುಗುಣ, ಮರುಭೂಮಿ ವಾಯುಗುಣ, ಮೆಡಿಟರೇನಿಯನ್ ವಾಯುಗುಣ ಮೊದಲಾದವು. ವಾಯುಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ವಾಯುಗುಣಶಾಸ್ತ್ರ ಅಥವಾ ಕ್ಲೈಮೆಟಾಲಜಿ ಅಂತ ಕರೀತಾರೆ. ಇವೆರಡನ್ನೂ ವ್ಯತ್ಯಾಸ ನೋಡ್ಕೊಂಡ್ಬಿಡಿ. ಡೇ ಬೈ ಡೇ ಚೇಂಜ್ ಆಗೋದಕ್ಕೆ ಹವಾಮಾನ ಅಂತಂದರೆ, ಒಂದು ಪ್ರದೇಶದಲ್ಲಿ ದೀರ್ಘಾವಧಿಯ ಹವಾಮಾನದ ಸರಾಸರಿಯನ್ನು ವಾಯುಗುಣ ಅಂತ ಕರೀತಾರೆ. ಅವಕ್ಕೆ ಉದಾಹರಣೆನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸಮಭಾಜಕ ವೃತ್ತದ ವಾಯುಗುಣ, ತಂಡ್ರ ವಾಯುಗುಣ, ಮರುಭೂಮಿ ವಾಯುಗುಣ, ಮೆಡಿಟರೇನಿಯನ್ ವಾಯುಗುಣ, ಈ ರೀತಿಯಾಗಿ ವಾಯುಗುಣ ಅಂತ ಕರೀತಾರೆ. ಇದಕ್ಕೆ ಇಂಗ್ಲೀಷಲ್ಲಿ ಇದ್ರ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ಇಂಗ್ಲೀಷಲ್ಲಿ ಕ್ಲೈಮೆಟಾಲಜಿ ಅಂತಾರೆ, ಕನ್ನಡದಲ್ಲಿ ವಾಯುಗುಣಶಾಸ್ತ್ರ ಅಂತಾರೆ. ಹವಾಮಾನದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಕನ್ನಡದಲ್ಲಿ ಪವನ ವಿಜ್ಞಾನ ಶಾಸ್ತ್ರ ಅಂತಂದರೆ ಇಂಗ್ಲೀಷಲ್ಲಿ ಮೆಟೀರಿಯಾಲಜಿ ಅಂತ ಕರೀತಾರೆ. ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟು ಒಂದು ದೇಶದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳೆಂದರೆ ಅಕ್ಷಾಂಶ, ಸಮುದ್ರ ಮಟ್ಟದಿಂದ ಇರುವ ಎತ್ತರ, ಮಾರುತಗಳು, ಸಮುದ್ರದಿಂದ ಇರುವ ದೂರ, ಭೂಮಿ ಮತ್ತು ಜಲರಾಶಿಗಳ ಹಂಚಿಕೆ, ಸಾಗರ ಪ್ರವಾಹಗಳು ಇತ್ಯಾದಿಗಳು ವಾಯುಗುಣದ ಮೇಲೆ ಪ್ರಭಾವ ಬೀರುವ ಪ್ರಮುಖವಾದ ಅಂಶಗಳಾಗಿದ್ದಾವೆ. ಓಕೆ, ನೆಕ್ಸ್ಟ್ ನೋಡೋಣ. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಕೊಟ್ಟಿದ್ದಾರೆ. ವಾಯುಮಂಡಲದ 2 ಪ್ರಮುಖ ಅನಿಲಗಳೆಂದರೆ ಒಂದು ನೈಟ್ರೋಜನ್, 78% ಅಥವಾ 79% ಅಂತಲೂ ಹೇಳ್ಬೋದು. ಅಪ್ರಾಕ್ಸಿಮೇಟ್ ಆಗಿ ಹೇಳ್ಬೇಕಂದ್ರೆ ಒಂದು ನೈಟ್ರೋಜನ್, ಇನ್ನೊಂದು ಆಕ್ಸಿಜನ್. ವಾಯುಮಂಡಲದ ಅತ್ಯಂತ ಕೆಳಪದರು ಯಾವುದಾಗಿದೆ? ಟ್ರೋಪೋಸ್ಫೇರ್ ಅಥವಾ ಪರಿವರ್ತನಾ ಮಂಡಲ. ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡ ಎಷ್ಟಾಗಿರುತ್ತೆ? 1013
1013.25 MB ಅಥವಾ ಮಿಲಿಬಾರ್. ಪಶ್ಚಿಮ ಮಾರುತಗಳನ್ನು ಪ್ರತಿ ವಾಣಿಜ್ಯ ಮಾರುತಗಳಂತನೂ ಕೂಡ ಕರೀತಾರೆ ನೋಡಿ. ಪ್ರತಿ ವಾಣಿಜ್ಯ ಮಾರುತಗಳು. ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನಂತ ಕರೀತಾರೆ? ಪವನ ವಿಜ್ಞಾನ ಶಾಸ್ತ್ರ ಅಥವಾ ಮೆಟಿರಾಲಜಿ. ಓಕೆ, ನೆಕ್ಸ್ಟು. ಓಕೆ, ಇದಿಷ್ಟು ಇವತ್ತಿಗೆ ಕ್ಲಾಸ್ ಮುಗೀತು. ಓಕೆ, ಯಾರೆಲ್ಲ ಈ ಕ್ಲಾಸ್ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಪ್ರೀವಿಯಸ್ ಎಲ್ಲ ವಿಡಿಯೋಗಳನ್ನು ಸಹ ನೋಡಿ, ಮುಂಬರ್ತಕ್ಕಂಥ ವಿಡಿಯೋಗಳನ್ನು ನೋಡಿ. ಯಾಕಂದರೆ ತೆಲಂಗಾಣ TETನಲ್ಲಿ ಏನು ಕೇಳಿದಾರಲ್ಲ ಸೈಕಾಲಜಿ ಕ್ವಶನ್ಸು, ಅವುಗಳನ್ನು ಕ್ಲಾಸ್ ಮಾಡ್ತಾ ಇದ್ದೀವಿ. ಅವುಗಳನ್ನು ಸಾಕಷ್ಟು ಜನ ನೋಡ್ತಾ ಇದ್ದಾರೆ. ತುಂಬಾ ಖುಷಿ ಆಯಿತು. ಓಕೆ, ಜನರಿಗೆ ಈ ಕ್ಲಾಸ್ ಕೂಡ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇನ್ನು ಅದೇ ಇನ್ನೂ ತೆಲಂಗಾಣ TET ಕ್ವಶನ್ಸೇ ಇದ್ದಾವೆ, ಅವುಗಳನ್ನು ಕೂಡ ಕ್ಲಾಸ್ ಮಾಡ್ತೀವಿ. ಇದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇದುವರೆಗೂ ನಮ್ಮ TET ಕರ್ನಾಟಕ TETನಲ್ಲಿ ಏನು ಬೋಧನಾಶಾಸ್ತ್ರದ ಬಗ್ಗೆ ಕೇಳಿದ್ರಲ್ಲ ಕ್ವಶನ್ಸು, ಆ ಕ್ಲಾಸ್ನು ಕೂಡ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇನ್ನೂ ಹೆಚ್ಚಿನ ಕ್ಲಾಸ್ ಬೇಕೋ ಕಮೆಂಟ್ ಹಾಕಿ, ನೋಡೋಣ ಯಾರಿಗೆಲ್ಲ ಯಾವ ಕ್ಲಾಸ್ ಬೇಕು ಅಂತ. ಓಕೆ, ಈ ಕ್ಲಾಸ್ ಕೇಳಿದ್ದಕ್ಕೆ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ನೆಕ್ಸ್ಟ್ ಕ್ಲಾಸು ಈ ಬೋಧನಾಶಾಸ್ತ್ರದ ಬಗ್ಗೆ ಕ್ಲಾಸ್ ಮಾಡ್ತೀನಿ. ಓಕೆ, ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.